ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಿನ್ಮಯಗಿರಿಗೆ ಹೋಗ್ತಾ ಇದ್ದೀವಿ. ಈ ಚಿನ್ಮಯಗಿರಿ ಎಂಬ ಗ್ರಾಮ ಬರೋದು ಚೌಡಾಪುರ ಮತ್ತು ಗುಲ್ಬರ್ಗ ಹೋಗುವ ರಸ್ತೆಯ ನಡುವೆ ಇನ್ನೊಂದು ರಸ್ತೆ ಬರುತ್ತೆ. ಸೊ ಅದೇ ರಸ್ತೆ ಚಿನ್ಮಯಗಿರಿ ಎಂಬ ಗ್ರಾಮಕ್ಕೆ ಹೋಗುತ್ತೆ. ಇದು ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಈ ಚಿನ್ಮಯಗಿರಿ ಹೋಗುವ ನಡುವೆ ಇನ್ನೊಂದು ದೇವಸ್ಥಾನ ಬರುತ್ತೆ, ಅದನ್ನು ಕೂಡ ಕವರ್ ಮಾಡ್ತೀನಿ ನಾನು. ಅದುವೇ ಶ್ರೀ ಮಹಾಂತೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ನೋಡಿ. ಇದಕ್ಕೆ ಮಹಾಂತೇಶ್ವರ ಬೆಟ್ಟ ಕೂಡ ಅಂತಾರೆ. ಸೊ ಇದು ಎದುರಿಗೆ ಕಾಣುವುದೇ ದೇವಸ್ಥಾನ. ಅಕ್ಕಪಕ್ಕ ನೋಡಿ ತುಂಬ ಚೆನ್ನಾಗಿ ಗಿಡ ಮರಗಳು ತುಂಬ ಚೆನ್ನಾಗಿ ಇದೆ. ಇದು ಗುಡ್ಡ ಬೆಟ್ಟ ಇದೆ. ಇದೆ ನೋಡಿ ಶಿಖರ. ಇದು ಸ್ವಾಮಿಯ ಒಂದು ಆಸನ ನೋಡ್ತಾ ಇರ್ಬೋದು ನೀವು. ಇದೆ ನೋಡಿ ಶ್ರೀ ಮಹಾಂತೇಶ್ವರ ಸ್ವಾಮಿಯ ಗರ್ಭಗುಡಿ. ಇದರಲ್ಲಿ ನೀವು ಮೂರ್ತಿ ಕೂಡ ನೋಡ್ಬೋದು ಮಹಾಂತೇಶ್ವರ ಸ್ವಾಮಿಯ. ಇವಾಗ ನಾವು ಮಧ್ಯಾಹ್ನ ಬಂದಿರುವುದರಿಂದ ಇದು ಕ್ಲೋಸ್ ಆಗಿದೆ. ಇದು ಶಿಖರ. ಈ ಗರ್ಭಗುಡಿಯ ಮುಂದೆ ನೀವು ನಂದಿಯ ವಿಗ್ರಹ ಕೂಡ ನೋಡ್ಬೋದು. ಸೊ ನೀವು ಹಿಂದೆ ನೋಡಿರುವ ಹಾಗೆ ಇಲ್ಲಿ ಈ ಗುಡಿಯ ಜೀರ್ಣೋದ್ಧಾರ 2008ರಲ್ಲಿ ಆಗಿದೆ. ಇದಕ್ಕೆ ಹಿಂದೆ ಗುಡಿ ಸ್ವಲ್ಪ ಸಣ್ಣದಾಗಿತ್ತು. ಸೊ 2008ರಲ್ಲಿ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು ತುಂಬ ಸುತ್ತಮುತ್ತ ತುಂಬ ಶಾಂತತೆಯ ವಾತಾವರಣ. ಆ್ಯಂಡ್ ಬೆಟ್ಟ ತುಂಬ ದೊಡ್ಡದಾಗಿದೆ. ಇದು ಆದಮೇಲೆ ನಾವು ನೆಕ್ಸ್ಟ್ ಹೋಗೋದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದೇ ನೋಡಿ ಎದುರು ಕಾಣ್ತಾ ಇರೋ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಕಾಣ್ತಾ ಇರೋದು ಸ್ವಾಮಿಯ ರಥ. ಇದೆ ನೋಡಿ 2 ಸ್ತಂಭಗಳಿವೆ ದೇವಾಲಯದ ಮುಂದೆ. ನೋಡ್ಬೋದು ನೀವು ವೀರಭದ್ರೇಶ್ವರ ದೇವಸ್ಥಾನ ಸುಕ್ಷೇತ್ರ ಚಿನ್ಮಯಗಿರ. ಸೊ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ಆ ದೇವಾಲಯದ ಮುಂದೆ. ಇವಾಗ ಅದು ಬಾವಿ ಮುಚ್ಚಿದ್ದಾರೆ. ಸೊ ಇದೇ ಮಹಾದ್ವಾರ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಸೊ ಇದು ಆದಮೇಲೆ ನೀವು ನೋಡ್ಬೋದು ಒಂದು ದೊಡ್ಡದಾದ ದೇವಸ್ಥಾನ. ಶಿಖರ ಕೂಡ ತುಂಬ ಚೆನ್ನಾಗಿದೆ. ಇದರ ಜಾತ್ರೆ ರೀಸೆಂಟಾಗಿ ಆಗಿದೆ.